ಭೀತಿಯಿಲ್ಲದ ಶಾಸನ, ಸೀಮಾತೀತ ಸ್ವಾತಂತ್ರ್ಯ ಇವು ರಾಷ್ಟ್ರವಿಘಾತಗಳು. ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಭಾವಪ್ರಚಾರ ಪರಿಷತ್ತಿನ 11ನೇ ವಾರ್ಷಿಕ ಸಮ್ಮೇಳನ. ಇದರ ನಿಮಿತ್ತವಾಗಿ 10 ಹಲವಾರು ವಿಶೇಷ ಕಾರ್ಯಕ್ರಮಗಳು. ಈ ಕ್ಷಣ ಶಿಕ್ಷಕರ ಸಮ್ಮೇಳನ. ತನ್ನಿಮಿತ್ತವಾಗಿ ಪರಮಪೂಜ್ಯ ನಿರ್ಭಯಾನಂದ ಮಹಾಸ್ವಾಮಿಗಳವರಂಥ ವಾಗ್ಮಿಗಳಿಂದ ಎಲ್ಲರಿಗೂ ಕೂಡ ಮಾರ್ಗದರ್ಶನ. ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ತ್ರಿವಿಧ ದಾಸೋಹ ಮೂರ್ತಿಗಳಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು, ಮುರುಘಾಮಠ, ಧಾರವಾಡ, ಪರಮಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳು. ಪ್ರಾಸ್ತಾವಿಕವಾಗಿ ಸುಮಾರು 40 ನಿಮಿಷ ಬಹಳ ಅದ್ಭುತವಾಗಿ ಪರಮಪೂಜ್ಯರು ಹಿತೋಪದೇಶವನ್ನು ನೀಡಿದರು. ವಾಣಿ ಐಸಾ ಬೋಲಿಯೇ ಜೋ ಮನವಾ ಶೀತಲ್ ಹೋಯ್, ಔರನ್ ಕೋ ಶೀತಲ್ ಕರೆ आप हूँ शीतल होए. ಪೂಜ್ಯ ನಿರ್ಭಯಾನಂದ ಮಹಾಸ್ವಾಮೀಜಿಯವರು ಮಾತನಾಡ್ತಾ ಇದ್ದರೆ ತಂಪಾದ ಬೆಳದಿಂಗಳು ಚೆಲ್ದಂಗೆ ಆಗ್ತದೆ. ಅಂತಹ ಪರಮ ಪೂಜ್ಯರಿಗೂ ಕೂಡ ಅನಂತ ಪ್ರಣಾಮಗಳು. ಜೊತೆಗೆ ಪಾವನ ಸಾನ್ನಿಧ್ಯ, ಮೊದಲೇ ನಾನು ಹೆಸರು ತಗೊಳ್ಬೇಕಾಗಿತ್ತು. ಪರಮಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ಜಿ, ಆ ಪೂಜ್ಯರ ಶ್ರೀಪಾದಗಳಿಗೂ ಅನಂತ ಪ್ರಣಾಮಗಳು. ಮತ್ತು ಚಿತ್ರದುರ್ಗ ರಾಮಕೃಷ್ಣ ಆಶ್ರಮದ ಪರಮಪೂಜ್ಯರ ಶ್ರೀಪಾದಗಳಿಗೂ ಅನಂತ ಪ್ರಣಾಮಗಳು. ನಮ್ಮ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ, ಜಗನ್ಮಾತೆ ಶಾರದಾ ದೇವಿಯವರ ಬಗ್ಗೆ ಸಾಕಷ್ಟು ಪಾಠ ಪ್ರವಚನಗಳ ಮುಖಾಂತರ ಇವರೆಲ್ಲರ ವಿಚಾರಧಾರೆಗಳನ್ನು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ವಿಸ್ತರಿಸ್ತಾ ಇರತಕ್ಕಂಥ ನಮ್ಮ ಧಾರವಾಡ ರಾಮಕೃಷ್ಣ ಆಶ್ರಮದ ಪರಮಪೂಜ್ಯ ವಿಜಯಾನಂದ ಸರಸ್ವತಿ ಸ್ವಾಮೀಜಿಯವರಿಗೂ ಕೂಡ ಅನಂತ ಪ್ರಣಾಮಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ರಾಮಕೃಷ್ಣ ಪರಮಹಂಸರ ಬಗ್ಗೆ, ವಿವೇಕಾನಂದರ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ, ಇಂದಿನ ವ್ಯವಸ್ಥೆಯ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು. ಎಲ್ಲ ಶಿಕ್ಷಕರಿಗೆ ಬಹಳ ಅಚ್ಚುಮೆಚ್ಚಿನ ವ್ಯಕ್ತಿ. ಶಿಕ್ಷಣ, ಶಿಕ್ಷಕರು ಅನ್ನೋದು ಒಂದು ಜೇನುಗೂಡಾದರೆ ಆ ಜೇನುಗೂಡಲ್ಲಿ ಒಂದು ರಾಣಿ ಜೇನು ಅಂತ ಇರುತ್ತದೆ. ಆ ಇಡೀ ಗೂಡಿಗೆ ಒಂದು ಬಹಳ ಮಹತ್ವದ ಪಾತ್ರ. ಹಾಗೆ ಇರತಕ್ಕಂಥವರು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಸಾಹೇಬರು. ಎಲ್ಲೇ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಅಂತಂದರೆ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ತಕ್ಷಣವೇ ಅವರ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ದೊಡ್ಡ ಗುಣ ನಮ್ಮ ಹೊರಟ್ಟಿ ಸಾಹೇಬರಿಗೆ. ಅವರಿಗೂ ಅನಂತ ಶರಣಾರ್ಥಿಗಳು. ಜೊತೆಗೆ ನಮ್ಮವರೇ ಆಗಿರತಕ್ಕಂಥ ಶ್ರೀ ಎಸ್ ಕೆಳದಿಮಠ ಸಾಹೇಬರಿಗೂ, ಜೊತೆಗೆ ನಮ್ಮವರೇ ಆದ ಅಶೋಕ್ ಸಿಂದಗಿ ಸಾಹೇಬರಿಗೂ ಕೂಡ ಅನಂತ ಶರಣಾರ್ಥಿಗಳು.
ಇಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೆ, ಮಾತೆಯರಿಗೆ, ಸೇರಿರ್ತಕ್ಕಂಥ ಎಲ್ಲ ಗುರು ವೃಂದಕ್ಕೆ, ಗುರುಮಾತೆಯರಿಗೆ ಮತ್ತು ರಾಮಕೃಷ್ಣ ಪರಮಹಂಸರ ಸಕಲ ಸದ್ಭಕ್ತರಿಗೆ ಅನಂತ ಶರಣು ಶರಣಾರ್ಥಿಗಳು. ಶಿಕ್ಷಣ ಮತ್ತು ಶಿಕ್ಷಕ ಈ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಮತ್ತು ಪವಿತ್ರವಾಗಿರತಕ್ಕಂಥ ಕಾಯಕ, ಅದು ಶಿಕ್ಷಣ ವೃತ್ತಿ. ಎಷ್ಟರ ಮಟ್ಟಿಗೆ ಅಂತಂದರೆ ನಮ್ಮ ಆಗಮದಲ್ಲಿ ಹೇಳ್ತಾರೆ, ಏಕಮೂರ್ತಿ ಸ್ತ್ರಯೋಭಾಗ ಗುರುರ್ಲಿಂಗಂತು ಜಂಗಮ ಅಂತ. ಆ ಪರಾತ್ಪರ ವಸ್ತು ಆಗಿರತಕ್ಕಂಥ ಪರಮಾತ್ಮ ಎಲ್ಲಕ್ಕಿಂತ ಶ್ರೇಷ್ಠ ಕಾಯಕ, ಅದು ಗುರು ಅಂತ ತಿಳ್ಕೊಂಡು ತಾನೇ ಗುರು ಸ್ವರೂಪದಲ್ಲಿ ಬಂದು ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾನೆ ಅಂತ. ಹೀಗಾಗಿ ಆ ಗುರು ಪದವಿ ಅನ್ನೋದೇನದಲ್ಲ, ಶಿಕ್ಷಕ ಪದವಿ ಬಹಳ ದೊಡ್ಡದು. ಆಗಮಗಳಲ್ಲಿ ಈ ಶಿಕ್ಷಕ ಅನ್ನೋ ಶಬ್ದದ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯವೇ ಸ್ವಯಂ ಆಚರತೆ ಯಸ್ತು ಸಹ ಆಚಾರ್ಯ ಇತಿ ಮತಃ ಅಂತ. ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದುಕೊಂಡು ತಾನು ಪಡೆದುಕೊಂಡಿರ್ತಕ್ಕಂಥ ವಿದ್ಯೆಯನ್ನು ಸಮರ್ಥವಾಗಿ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿ ತಾನು ಕಲಿತಿರ್ತಕ್ಕಂಥ ಒಳ್ಳೆಯ ವಿದ್ಯೆಯನ್ನು ತನ್ನ ಜೀವನದಲ್ಲಿ ಯಾವ ವ್ಯಕ್ತಿ ಅಳವಡಿಸಿಕೊಳ್ತಾನೋ ಅಂಥವನಿಗೆ ಶಿಕ್ಷಕ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇವತ್ತು ಶಿಕ್ಷಕರು ಅದಾರಂತಂದ್ರೆ ನಾವು, ನೀವು, ಈ ಜಗತ್ತು. ಶಿಕ್ಷಕರೇ ಇದ್ದಿದ್ದಿಲ್ಲ ಅಂತಂದ್ರೆ ಇಲ್ಲಿ ನಾವು ಯಾರೂ ಕೂಡ ಇರ್ತಿರಲಿಲ್ಲ. ಹೀಗಾಗಿ ಶಿಕ್ಷಕರನ್ನ ಕಂಡಿದ್ರೆ ಭಾಳ ಹೆಮ್ಮೆ ಅನ್ನಿಸ್ತದ. ಅವ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಭಾವ ಸಹಜವಾಗಿಯೇ ಬರ್ತದೆ. ಈಗಿನ ಒಂದು ದಿನಮಾನಗಳಲ್ಲಿ ಅದರಲ್ಲಿ ಪ್ರಸ್ತುತ ಒಂದಿಷ್ಟು ವಿಚಾರವನ್ನು ಮಾಡಿದಾಗ ಶಿಕ್ಷಕರು ಅದನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಭಾಳ ದೊಡ್ಡದು, ಎರಡು ಮಾತಿಲ್ಲ. ಅದರ ಈಗಿನ ಮಕ್ಕಳ ಒಂದು ಬುದ್ಧಿ, ಈಗಿನ ಮಕ್ಕಳ ಒಂದು ಆ ಬುದ್ಧಿಮಟ್ಟ ನಿಜವಾಗಲೂ ಕೂಡ ಭಾಳ ಮೆಚ್ಚತಕ್ಕಂಥದ್ದು. ಎಷ್ಟು ಚುರುಕು ಈಗಿನ ಮಕ್ಕಳು, ಅಷ್ಟೇ ಓಡಾಡ್ರು ಕೂಡ ಹೌದು. ಯಾಕಂತಂದ್ರೆ ನಮ್ಮ ಮಠದಲ್ಲಿಯೂ ಕೂಡ ಒಂದು ಸಣ್ಣ ಸಂಸ್ಥೆ ಇದೆ, ಒಂದು 600-700 ಜನ ಮಕ್ಕಳು ಓದ್ತಾರೆ, ಭಾಳ ತುಂಟ್ರಿ ಇರ್ತಾರೆ. ನಾನು ಕರ್ಕೊಂಡು ಹೋಗಿದ್ದೆ ಗದ್ಗಿಗೆ, ನಡಿಯಪ್ಪ ಹೋಗಿ ದರ್ಶನ ಮಾಡ್ಕೊಂಡು ಬರೋನು ಅಂತ. ನನ್ನ ಜೊತೆಗೆ ಅವನು ನಮಸ್ಕಾರ ಮಾಡ್ದ, ನಾನು ನಮಸ್ಕಾರ ಮಾಡಿದೆ. ಅಜ್ಜಾರಿಗೆ ಏನು ಬೇಡ್ಕೊಂಡೆಪ್ಪ ಅಂತ ಕೇಳಿದೆ. ಮೊದಲು ನೀವು ಹೇಳ್ರಿ ಅಜ್ಜಾರ, ನೀನೇ ಮೊದಲು ಹೇಳು. ನಾನು ರೀ ಮುಂದೆ ಚಲೋ ನೌಕರಿ ಸಿಗಬೇಕು, ಚಲೋ ಹೆಂಡತಿ ಸಿಗಬೇಕು, ಒಂದು 4-6 ಮಕ್ಕಳು ಆಗಬೇಕು ಅಂತ ಬೇಡ್ಕೊಂಡೇನು ರೀ ಅಜ್ಜಾರ ಅಂತ. ಅಲ್ಲೋ ಇನ್ನೂ ಅದು ಇಷ್ಟೆಲ್ಲ ಯಾಕೆ ಬೇಡ್ಕೊಂಡು? ನಂದು ಹೋಗ್ಲಿ ಬಿಡ್ರಿ, ನೀವೇನಿಗೆ ಬೇಡ್ಕೊಂಡ್ರಿ? ನಾ ಏನಪ್ಪ ಒಬ್ಬ ಧರ್ಮಗುರು ಅದೀನಿ, ಪಾಠ ಪ್ರವಚನ ಮಾಡೋಕೆ ಇನ್ನಷ್ಟು ವಿದ್ಯಾಬುದ್ಧಿ ಕೊಡು ಶಿವನೇ ಅಂತ ಕೇಳ್ಕೊಂಡಿನಿ ಅಂತ ಹೇಳಂದೆ. ಏನು ಅನ್ಬೇಕವ? ಯಾರ್ಯಾರಿಗೆ ಏನೇನು ಕಡಿಮೆ ಇರ್ತೈತೆ ಅದು ಕೇಳ್ಕೊತಾರ್ತೋ ರೀ ಅಂದವ.
ಈಗಿನ ಮಕ್ಕಳಿಗೆ ಶಿಕ್ಷಣ ಕಲಿಸೋದು ಕೂಡ ಭಾಳ ವಜ್ಜಿನ ಅದು ಅಷ್ಟೇ. ಯಾಕೆ ಇದಕ್ಕಿಂತ ನಮಗಿಂತ ಹೆಚ್ಚಿನ ಅನುಭವ ನಿಮ್ಗೆ ಇರ್ತದೆ. ನಮ್ಮಲ್ಲಿ ಒಬ್ಬ ಹುಡುಗ ಬರ್ತಾನೆ, ತಾಯಿ ಕಳ್ಸಕ್ಕೆ ಬಂದಿರ್ತಾಳೆ. ಆ ತಾಯಿಗೆ ಅವ್ವ ಅಂತ ಪ್ರೀತಿಯಿಂದ ಕರಿಬೇಕೇನಿಲ್ಲ. ಈಗ ಎಲ್ಲರೂ ಮಮ್ಮಿ ಮಮ್ಮಿ ಅಂತ ಕರೀತಾರೆ. ಅವ ಮಾಮ್ ಮಾಮ್ ಅಂಥೇಳಿ ಅಂತಿದ್ದ. ಅಲ್ಲೋ ಹಿಂಗ್ಯಾಕಂತಿ? ಅವರ ಒಂದಳು ಇಲ್ರಿ ಅಪ್ಪರ ಇವ ಹಿಂಗೆ ಅಂತನ್ರಿ, ಮಮ್ಮಿ ಅಂತನೂ ಪೂರ್ತಿ ಅನ್ನೋದಿಲ್ಲ ರೀ, ಅಮ್ಮನೂ ಅನ್ನೋದಿಲ್ಲ, ಮಾಮ್ ಮಾಮ್ ಅಂತನ್ರಿ. ಮತ್ತು ದೊಡ್ಡಮ್ಮಗೆ ಏನಂತಾನ? ಮ್ಯಾಕ್ಸಿಮಮ್ ಅಂತನ್ರಿ. ಚಿಕ್ಕಮ್ಮಗೆ ಮಿನಿಮಮ್ ಅಂತನ್ರಿ. ಸುಮ್ಮನೆ ಹಾಸ್ಯಕ್ಕೆ ಒಂದೆರಡು ವಿಚಾರಗಳು ಹೇಳಿದ್ರೆ, ಆದ್ರೆ ಒಂದು ಮಾತು ಮಾತ್ರ ಸತ್ಯ. ಈ ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರಂಥ, ರಾಮಕೃಷ್ಣ ಪರಮಹಂಸರಂಥ, ಮಾತೆ ಶಾರದೇವಿಯವರಂಥ ಶ್ರೇಷ್ಠ ಗುರುಗಳು ಮತ್ತೆ ಯಾರೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ. ಯಾರೋ ಕೇಳಿದ್ರು, ನಾವೆಲ್ಲರೂ ಚಿಕ್ಕವರು ಇದ್ದಾಗಿನಿಂದಲೂ ಪರಮಹಂಸರ ಬಗ್ಗೆ, ವಿವೇಕಾನಂದರ ಬಗ್ಗೆ ಕೇಳ್ತಾನೆ ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಹೌದಲ್ಲ? ಸತ್ಯ ಏನಿಲ್ಲ ಈ ಮಾತು. ಒಂದು ವೇಳೆ ವಿವೇಕಾನಂದರು ಪರಮಹಂಸರು ಹುಟ್ಟದೇ ಇದ್ದಿದ್ರೆ ಹೆಂಗೆ ಇಂತು ಅಂತ ತಿಳ್ಕೊಂಡು ಒಂದು ಪ್ರಶ್ನೆ ಬಂತು. ಏನು ಜಗತ್ತು ಸ್ವಾಭಾವಿಕವಾಗಿ ಇರಂಗ ಇರ್ತಿತ್ತು, ನೆಲ ಇರ್ತಿತ್ತು, ಜಲ ಇರ್ತಿತ್ತು, ಆಕಾಶ ಇರ್ತಿತ್ತು, ಎಲ್ಲ ಜನಸಾಗರ ಇರ್ತಿತ್ತು. ಆದರೆ ಒಂದು ಮಾತು ಮಾತ್ರ ಸತ್ಯ, ಆಕಾಶದೊಳಗೆ ಹಗಲೊತ್ತು ಸೂರ್ಯ, ರಾತ್ರಿ ಹೊತ್ತು ಚಂದ್ರ ಹುಟ್ಟದೇ ಇದ್ರೆ ಹೆಂಗೆ ಇರ್ತಿತ್ತು ಈ ಪ್ರಪಂಚ, ಹಾಗೆ ಅವರಿಬ್ಬರು ಹುಟ್ಟದೇ ಇದ್ರೆ ನಾವೆಲ್ಲರೂ ಕೂಡ ಕತ್ತಲೆಯೊಳಗೆ ಇರ್ತಿದ್ವಿ ಹೊರತು ಬೆಳಕಿನೊಳಗೆ ನಾವು ಯಾರೂ ಕೂಡ ಇರ್ತಿರಲಿಲ್ಲ. ಏನದು ಪರಮಹಂಸರ ವ್ಯಕ್ತಿತ್ವ. ಕಲ್ಕತ್ತಾದ ಆಗಿನ ಒಂದು ವಾತಾವರಣದೊಳಗೆ ಸಾಮಾನ್ಯವಾಗಿ ಮಹಾತ್ಮರು ತೀರಿ ಹೋದ ನಂತರ ಅವ್ರ ಬಗ್ಗೆ ಭಾಳ ವರ್ಣನೆಗಳು ಬರೀತಾರೆ, ಕಥೆ ಬರೀತಾರೆ, ಕಾದಂಬರಿ ಬರೀತಾರೆ, ಅನೇಕ ಗ್ರಂಥಗಳು ಬರೀತಾರೆ. ರಾಮಕೃಷ್ಣ ಪರಮಹಂಸರು ಇದ್ದಿರ್ತಕ್ಕಂಥ ಸಂದರ್ಭದಲ್ಲೇ ಅವ್ರ ಬಗ್ಗೆ ಎಷ್ಟು ಗ್ರಂಥಗಳು ಬಂದು, ಎಷ್ಟು ಒಳ್ಳೆಯ ಲೇಖನಗಳು ಬಂದು. ಅವತಾರ ಪುರುಷ ಅಂಥೇಳಿ ಕಲ್ಕತ್ತಾದ ಆ ಒಂದು ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಬರ್ತಿತ್ತು ಅಂತ ತಿಳ್ಕೊಂಡು ನಾವು ಓದ್ತಿದ್ವಿ. ಪರಮಹಂಸರು ಮಾಡಿರ್ತಕ್ಕಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ, ಸಾವಿರ. ಆದರೆ ಎಲ್ಲಕ್ಕಿಂತ ದೊಡ್ಡ ಕಾರ್ಯ ಯಾವುದು ಕೊಟ್ಟರು ಈ ಪ್ರಪಂಚಕ್ಕೆ ರಾಮಕೃಷ್ಣ ಪರಮಹಂಸರು ಅಂತಂದರೆ, ಸ್ವಾಮಿ ವಿವೇಕಾನಂದ ಎಂಬತಕ್ಕಂಥ ಅನರ್ಘ್ಯ ರತ್ನವನ್ನು ಕೊಟ್ಟು ಈ ಜಗತ್ತನ್ನು ಬೆಳಕು ಮಾಡಿದವರು ರಾಮಕೃಷ್ಣ ಪರಮಹಂಸರು. ಯಾವಾಗ ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಾಮಿ ವಿವೇಕಾನಂದರು ಬರ್ತಾರೆ, ಅವರಿಗೆ ಒಂದೇ ಆಶೆ ಇರ್ತದೆ ಸ್ವಾಮಿ ವಿವೇಕಾನಂದರಿಗೆ. ಏನು? ನಾನು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಹೊಂದಬೇಕು, ಆ ಆನಂದವನ್ನು ನಾನು ಅನುಭವಿಸಬೇಕು ಅಂತ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾರೆ, ಗುರುಗಳೇ, ನಾನು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಹೊಂದಬೇಕು, ಆ ಸ್ಥಿತಿಯನ್ನು ನಾನು ಅನುಭವಿಸಬೇಕು, ಆ ಆನಂದದೊಳಗೆ ನಾನು ಇರಬೇಕು, ನೀವು ನನಗೆ ಆಶೀರ್ವಾದ ಮಾಡಿರಿ ಅಂತ. ಆವಾಗ ಪರಮಹಂಸರು ಹೇಳ್ತಾರಂತ, ಏ ಹುಚ್ಚ, ಕಣ್ಣು ತೆರೆದು ನೋಡು, ಈ ಪ್ರಪಂಚ ಎಷ್ಟು ಮಂದಿ ಬಡವರದಾರ, ಎಷ್ಟು ಮಂದಿ ನಿರ್ಗತಿಕರದಾರ, ಎಷ್ಟು ಮಂದಿ ಅನಾರೋಗ್ಯದಿಂದ ಬಳಲಾಕತ್ತಾರ. ಪ್ರಪಂಚದೊಳಗೆ ಇಂಥ ಸ್ಥಿತಿ ಇರ್ತಕ್ಕಂಥ ಸಮಯದೊಳಗೆ ನೀವೊಬ್ಬನೇ ಮುಕ್ತಿಯನ್ನು ಹೊಂದಬೇಕು ಅಂತ ತಿಳ್ಕೊಂಡು ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಬಯಸ್ತೀಯಲ್ಲ, ಇದು ಮೂರ್ಖತನದ ಮಾತಪ್ಪ ಅಂತಾರಂತ ವಿವೇಕಾನಂದರು. ನಿಜವಾದ ಮಹಾತ್ಮ ಯಾರು ಅಂತಂದ್ರೆ ತನ್ನ ಮುಕ್ತಿಯನ್ನು ಬಯಸೋದು ಅಲ್ಲ, ಜಗತ್ತಿನ ಮುಕ್ತಿಯನ್ನು ಬಯಸೋದು. ತನ್ನ ಸುಖವನ್ನು ಬಯಸೋದಲ್ಲ, ಇಡೀ ಜಗತ್ತಿನ ಸುಖವನ್ನು ಬಯಸೋದು. ಅಂದಾಗ ಮಾತ್ರ ಆ ವ್ಯಕ್ತಿ ದೊಡ್ಡವನಾಗಕ್ಕೆ ಸಾಧ್ಯ ಅದ.
ಇಲ್ಲ ಆದರೂ ನನಗೆ ಆ ಸಮಾಧಿ ಸ್ಥಿತಿಯ ಅನುಭವವನ್ನು ಹೊಂದಬೇಕಾಗ್ಯದ, ನೀವು ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ವಿವೇಕಾನಂದರು ಹಠ ಹಿಡಿತಾರ, ಆಯಿತು ಆ ಸುಖವನ್ನು ನಾನು ನಿನಗೆ ತಿಳಿಸ್ತೀನಿ, ಆದ್ರೆ ಅದೇ ಮೊದಲು ಅದೇ ಕೊನೆ ಆಯಿತು ಅಂತ ತಿಳ್ಕೊಂಡು ಪರಮಹಂಸರು ವಿವೇಕಾನಂದರ ಎದೆಗೆ ತಮ್ಮ ಅಮೃತ ಪ್ರಾಯವಾಗಿರ್ತಕ್ಕಂಥ ಪಾದವನ್ನು ಆ ಎದೆಗೆ ಸ್ಪರ್ಶ ಮಾಡಿದ ತಕ್ಷಣ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯ ಆನಂದವನ್ನು ಅನುಭವಿಸ್ತಾರಂತ. ಎಂಥ ಶಕ್ತಿ ಇರಬೇಕು ರಾಮಕೃಷ್ಣ ಪರಮಹಂಸರ ಹತ್ರ. ಕುವೆಂಪು ಅವರು ಬರೀತಾರೆ ಈ ವಿಚಾರದ ಬಗ್ಗೆ. ರಾಮಕೃಷ್ಣ ಪರಮಹಂಸರ ಯಾವಾಗ ಇವರ ಆಶೀರ್ವಾದವನ್ನು ಪಡೆದುಕೊಂಡು ಅಮೇರಿಕಕ್ಕೆ ಹೋದರು ಸ್ವಾಮಿ ವಿವೇಕಾನಂದರು, ಅವರ ಆಶೀರ್ವಚನವನ್ನು ಕೇಳಿರ್ತಕ್ಕಂಥ ಅಲ್ಲಿಯ ಜನ, ಅಲ್ಲಿಯ ಪತ್ರಿಕೆಗಳಲ್ಲಿ ಒಂದೇ ಎರಡೇ ಅಮೇರಿಕಾದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು, ಅವರ ಚರಿತ್ರೆಯನ್ನು ಕೇಳಲೇಬೇಕು ಅಂತ ತಿಳ್ಕೊಂಡು ಅಂದಿನ ಪತ್ರಿಕೆಗಳಲ್ಲಿ ಬರ್ತವೆ ಅಂತಂದ್ರೆ ಎಂಥ ಪರಿಣಾಮ ಆ ವಿದೇಶದ ನೆಲದಲ್ಲಿ ಸ್ವಾಮಿ ವಿವೇಕಾನಂದರು ಬೀರಿದ್ರು. ಇನ್ನೊಂದು ಪತ್ರಿಕೆಯೊಳಗೆ ಬರ್ತದೆ, ಕೊಲಂಬಸ್ ಅವರು ಅಮೇರಿಕಾದ ಮಣ್ಣಿನ ಗುಣವನ್ನು ತಿಳಿದುಕೊಂಡಿದ್ದರೆ ಸ್ವಾಮಿ ವಿವೇಕಾನಂದರು ಅಮೇರಿಕದ ಹೃದಯವನ್ನೇ ತಿಳಿದುಕೊಂಡಿದ್ದಾರೆ ಅಂತ ತಿಳ್ಕೊಂಡು ವಿವೇಕಾನಂದರ ಬಗ್ಗೆ ಬರೀತಾರೆ ಅಂತಂದ್ರೆ ಅದು ಅಮೇರಿಕಾದಂಥ ರಾಷ್ಟ್ರದೊಳಗೆ ಎಷ್ಟು ನಾವು ವಿವೇಕಾನಂದರ ಬಗ್ಗೆ ಅಭಿಮಾನ ಪಡಬೇಕು, ಎಷ್ಟು ಅವ್ರ ಬಗ್ಗೆ ನಾವು ಗೌರವವನ್ನು ಪಡ್ಕೋಬೇಕು. ಒಂದಲ್ಲ ಎರಡಲ್ಲ, ಅದೇನದು ಸಾಗರ. ವಿವೇಕಾನಂದರು, ಪರಮಹಂಸರು, ಮಾತೆ ಶಾರದಾದೇವಿಯವರು, ಬಹುತೇಕ ಅಂಥ ಪುಣ್ಯಾತ್ಮರು ಮೇಲಿಂದ ಮೇಲೆ ಅವತಾರ ಎತ್ತಾಕತ್ತಾರಂತ ತಿಳ್ಕೊಂಡು ಹೊರಟ್ಟಿ ಸಾಹೇಬರಂದ್ರಲ್ಲ, ನೈತಿಕತೆ, ನ್ಯಾಯ, ನೀತಿ, ಧರ್ಮ, ಸಮಾನತೆ ಅವರು ಹುಟ್ಟುವ ಪೂರ್ವದಲ್ಲಿ ಸಾಕಷ್ಟು ಭೇದಗಳಿದ್ದು ಅಂತಲೂ ಕೂಡ ಬರೀತಾರೆ ಕುವೆಂಪು ಅವರು. ವರ್ಣಭೇದ ಇತ್ತು, ವರ್ಗಭೇದ ಇತ್ತು, ಲಿಂಗಭೇದ ಇತ್ತು, ಏನೆಲ್ಲ ಮೇಲು ಕೀಳು ಎಲ್ಲವೂ ಕೂಡ ಇತ್ತು. ಆದರೆ ಸನಾತನ ಧರ್ಮಕ್ಕೆ ನಿಜವಾಗಿರ್ತಕ್ಕಂಥ ಒಂದು ಸನಾತನ ತತ್ವವನ್ನು ಕೊಟ್ಟಿರ್ತಕ್ಕಂಥವರು ಅವರು ಅಂತ ತಿಳ್ಕೊಂಡು ಹೆಂಗೆ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ರು, ಹಾಗೆಯೇ ಅವರು ಮಾಡಿರ್ತಕ್ಕಂತಹ ಕಾರ್ಯ ಭಾಳ ದೊಡ್ಡದು. ಹೀಗಾಗಿ ಇವತ್ತು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದ ತುಂಬೆಲ್ಲ ವಿದೇಶಗಳಲ್ಲಿಯೂ ಕೂಡ ಈ ರಾಮಕೃಷ್ಣ ಪರಮಹಂಸರ ಒಂದು ಆಶ್ರಮ, ಅವರ ಒಂದು ತತ್ವಧಾರೆ, ಅವರ ಒಂದು ಚಿಂತನ, ವಿಶೇಷವಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಶಿಕ್ಷಣ, ಇವೆಲ್ಲವೂ ಕೂಡ ಶಿವ ಮೆಚ್ಚತಕ್ಕಂಥ ಕಾರ್ಯ ಎಂಬತಕ್ಕಂಥ ಮಾತುಗಳನ್ನು ಹೇಳಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಜವಾಗಲೂ ಕೂಡ ಬಹಳ ಸಂತೋಷ ಆಯಿತು. ನಮ್ಮ ನೀರಿಲ್ಕೇರಿ ವಕೀಲ್ ಸಾಹೇಬರು ಮತ್ತು ನಮ್ಮ ಸಿದ್ದಣ್ಣವರು ಅಪ್ಪರ ಬರಬೇಕು ಅಂತ ಹೇಳಂದರು. ಪೂಜ್ಯ ಸ್ವಾಮೀಜಿಯವರು ಕೂಡ ಬರಬೇಕ್ರಿ ಅಂತ ತಿಳ್ಕೊಂಡು ಅಪ್ಪಣೆ ಮಾಡಿದ್ರು. ಭಾಳ ಖುಷಿ ಆಯಿತು. ಒಟ್ಟಿನಲ್ಲಿ ಆ ದಿವ್ಯತ್ರಯರ ಆಶೀರ್ವಾದ ಎಲ್ಲರನ್ನೂ ಕೂಡ ಕಾಯಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ.